ಪ್ರಭು ಕ್ರೈಸ್ತರಲ್ಲಿ ಆತ್ಮೀಯ ಸಹೋದರ ಸಹೋದರಿಯರೇ, ಸಾಧಾರಣ ಕಾಲದ 4ನೆಯ ಭಾನುವಾರದ ಚಿಂತನೆಗೆ ತಮಗೆಲ್ಲರಿಗೂ ಸ್ವಾಗತ. ಈ ಭಾನುವಾರದಂದು ನಾವು ದೇವಾಲಯದಲ್ಲಿ ಪ್ರಭುವಿನ ಸಮರ್ಪಣೆಯ ಹಬ್ಬವನ್ನ ಆಚರಿಸುತ್ತಿದ್ದೇವೆ. ಈ ದೇವಾಲಯದಲ್ಲಿ ಪ್ರಭುವಿನ ಸಮರ್ಪಣೆಯ ಈ ಒಂದು ಸ್ಮರಣೆಯನ್ನ ಆಚರಿಸುವಾಗ ನಾವು ಆಲೋಚಿಸಬೇಕಾದ ವಿಷಯ ಮತ್ತು ಚಿಂತಿಸಬೇಕಾದ ವಿಷಯ ಏನೆಂದರೆ ಸಮರ್ಪಣೆಯ ಕೊಡುಗೆ. ಈ ಸಮರ್ಪಣೆಯ ಕೊಡುಗೆಯು ನಮ್ಮನ್ನು ಯೋಗ್ಯ ರೀತಿಯಲ್ಲಿ ಮತ್ತು ಹಾಗೆಯೇ ನಮ್ಮ ಮತ್ತು ದೇವರೊಡನೆ ಇರುವ ಸಂಬಂಧವನ್ನು ಐಕ್ಯತೆಯಿಂದ ಮತ್ತು ಪರಿಶುದ್ಧತೆಯಿಂದ ಸಮೃದ್ಧಿಗೊಳಿಸಿ ದೇವರಿಗೆ ಯೋಗ್ಯ ಸಾಕ್ಷಿಗಳಾಗುವಂತೆ ಜೀವಿಸಲು ನಮಗೆ ಒಂದು ಸಾಧನವನ್ನ, ಸಹಕಾರವನ್ನ ನೀಡುತ್ತದೆ. ಈ ಚಿಂತನೆಗಳನ್ನೇ ನಾವು ಇಂದಿನ ಎಲ್ಲ ವಾಚನಗಳಲ್ಲಿ ನೋಡುತ್ತೇವೆ. ಪ್ರವಾದಿ ಮಲಾಕಿಯ ಗ್ರಂಥ ಅಧ್ಯಾಯ 3 ವಾಕ್ಯಗಳು 1-6, ಅದೇ ರೀತಿ ಹಿಬ್ರಿಯರಿಗೆ ಬರೆದ ಪತ್ರ ಅಧ್ಯಾಯ 2 ವಾಕ್ಯಗಳು 14-18 ಹಾಗೆಯೇ ಸಂತ ಲೂಕರು ಬರೆದ ಶುಭ ಸಂದೇಶ ಅಧ್ಯಾಯ 2 ವಾಕ್ಯಗಳು 22-40 ನಾವು ನೋಡುವುದು ಏನೆಂದರೆ, ನಮ್ಮನ್ನು ನಾವು ಹೇಗೆ ದೇವರಿಗೆ ಯೋಗ್ಯ ರೀತಿಯಲ್ಲಿ ಸಮರ್ಪಿಸಬೇಕು ಎಂಬುದನ್ನ. ಈ ಒಂದು ವಿಷಯ ಸಮರ್ಪಣೆಯ ಕೊಡುಗೆಯನ್ನ ಪ್ರವಾದಿ ಮಲಾಕಿಯಲ್ಲಿ ನಾವು ನೋಡುವಂತೆ ಹಾಗೂ ಓದುವಂತೆ ನಮಗೆ ತಿಳಿಸುವುದು ಏನೆಂದರೆ, ದೇವರಿಗೆ ನಮ್ಮನ್ನು ಯೋಗ್ಯ ರೀತಿಯಲ್ಲಿ ನಾವು ಸಮರ್ಪಿಸಬೇಕು. ಆ ಪ್ರವಾದಿಯನ್ನ ಒಬ್ಬ ಸಂದೇಶಕಾರನನ್ನಾಗಿ ದೇವರು ಕಳುಹಿಸಿ ತಮ್ಮ ಮತ್ತು ಇಸ್ರಾಯೇಲರ ನಡುವೆ ಮೊದಲು ಹೇಗೆ ಆ ಸಂಬಂಧವು ಶುದ್ಧೀಕರಣದಿಂದ ತುಂಬಿತ್ತೋ, ಪವಿತ್ರತೆಯಿಂದ ಸೂಚಿಸಿತ್ತೋ, ಅದನ್ನೇ ಅವರು ಪುನಃ ಸ್ಥಾಪಿಸಲು ಹಂಬಲಿಸುತ್ತಾರೆ. ಆ ಒಂದು ಸಾಧನೆಯನ್ನ ಮಾಡಲು, ಪೂರೈಸಲು ಪ್ರವಾದಿ ಮಲಾಕಿಯನ್ನ ಕಳಿಸುವುದರ ಮುಖಾಂತರ ಇಸ್ರಾಯೇಲರಿಗೆ ಇನ್ನೊಮ್ಮೆ ದಯಾಮಯ ದೇವರ ಸರ್ವೇಶ್ವರರು ಆಮಂತ್ರಣವನ್ನು ನೀಡುತ್ತಾರೆ. ಅದೇನೆಂದರೆ, ಅವರು ಇನ್ನೊಮ್ಮೆ ಶುದ್ಧೀಕರಣದ ಆ ಒಂದು ಸಮಯದಲ್ಲಿ, ಶುದ್ಧೀಕರಣದ ಆ ಒಂದು ಹಾದಿಯಲ್ಲಿ ಅವರು ಮುನ್ನಡೆಯಬೇಕು. ಒಮ್ಮೆ ಶುದ್ಧೀಕರಣದ ಈ ಒಂದು ಹಾದಿಯು ಸಂಪೂರ್ಣಗೊಂಡಾಗ ಆ ಒಂದು ಪವಿತ್ರತೆಯಿಂದ ಅವರು ಅರ್ಪಿಸುವ ಎಲ್ಲಾ ಕೊಡುಗೆಗಳನ್ನು ದೇವರು ಸ್ವೀಕರಿಸುತ್ತಾರೆ ಮತ್ತು ಪುನಃ ಸರ್ವೇಶ್ವರರ ಮತ್ತು ಅವರ ನಡುವೆ ಇರುವಂತಹ ಸಂಬಂಧ ಗಟ್ಟಿಯಾಗುತ್ತದೆ ಎಂಬ ಮಾತುಗಳನ್ನ ಪ್ರವಾದಿ ಮಲಾಕಿಯ ಮುಖಾಂತರ ದಯಾಮಯ ದೇವರು ಇಂದು ಕೂಡ ನಮಗೆ ತಿಳಿಸುತ್ತಾ ಇದ್ದಾರೆ. ಅಂದರೆ ಪಾಪಮಯ ಜೀವನವನ್ನ ನಾವು ಬಿಟ್ಟು ಪವಿತ್ರೀಕರಣದ ಆ ಒಂದು ಹಾದಿಯಲ್ಲಿ ನಾವು ಮುನ್ನಡೆಯುತ್ತಾ ಆ ಪವಿತ್ರತೆಯಿಂದ ಆ ಒಂದು ಸಾಧನೆಯಲ್ಲಿ ನಾವು ಮುನ್ನಡೆಯುವಾಗ ದೇವರ ಮತ್ತು ನಮ್ಮ ಸಂಬಂಧ ಸಮೃದ್ಧಿಗೊಂಡು ನಮ್ಮ ಮತ್ತು ದೇವರ ಸಂಬಂಧ ಗಟ್ಟಿಯಾಗಿ ಪುನಃ ನಾವು ದೇವರನ್ನು ನೋಡುವಂತ, ದೇವರನ್ನು ಅನುಭವಿಸುವಂತ ಒಂದು ಸಾಧಕವನ್ನ, ಮಾರ್ಗಗಳನ್ನ, ಅನುಭವಗಳನ್ನ ಪ್ರವಾದಿಯ ಮುಖಾಂತರ ಸರ್ವೇಶ್ವರರು ಇಸ್ರಾಯೇಲರಿಗೆ ತಿಳಿಸಿದಂತೆ ಇಂದು ನಮಗೂ ಕೂಡ ತಿಳಿಸುತ್ತಾ ಇದ್ದಾರೆ. ಈ ಶುದ್ಧೀಕರಣದ ಈ ಒಂದು ಮಾರ್ಗದಲ್ಲಿ ನಾವು ಮುನ್ನಡೆಯುವಾಗ ನಮ್ಮ ಮತ್ತು ಸರ್ವೇಶ್ವರನೊಡನೆ ಇರುವ ಸಂಬಂಧವನ್ನು ನಾವು ಅನುಭವಿಸಬೇಕಾದರೆ ನಮ್ಮ ಪ್ರತಿಯೊಂದು ಕಾಣಿಕೆಯು ಪ್ರೀತಿಯಿಂದ ಕೂಡಿರಬೇಕು, ಅದು ಸಹನೆಯಿಂದ ಕೂಡಿರಬೇಕು, ಅನುಕಂಪದ ಚಿಹ್ನೆಯಾಗಿರಬೇಕು. ಈ ಮಾತುಗಳನ್ನೇ ನಾವು ಹಿಬ್ರಿಯರಿಗೆ ಬರೆದ ಪತ್ರ 2ನೇ ಅಧ್ಯಾಯದಲ್ಲಿ ನೋಡುತ್ತಾ ಇದ್ದೇವೆ. ಅದೇನೆಂದರೆ, ಈ ಪತ್ರಕರ್ತನು ನಮಗೆ ತಿಳಿಸುವುದು ಏನೆಂದರೆ, ದಯಾಮಯ ದೇವರು ಆ ಸರ್ವೇಶ್ವರನ ಮಗನಾದ ಪ್ರಭು ಯೇಸು ಮಾನವನಾಗಿಯೇ ಜನಿಸಿ ನಮ್ಮಂತೆಯೇ ಇದ್ದು ನಮ್ಮನ್ನು ಪಾಪಗಳಿಂದ ವಿಮೋಚಿಸಿ ತಮ್ಮ ದೇಹವನ್ನು, ರಕ್ತವನ್ನು ಸಂಪೂರ್ಣ ನಮ್ಮ ರಕ್ಷಣೆಗಾಗಿ ಧಾರೆ ಎರೆದರು ಎಂಬ ಮಾತುಗಳನ್ನ ಇಲ್ಲಿ ನಾವು ನೋಡುವಾಗ, ಅವರು ನಮ್ಮ ಮೇಲೆ ಇರುವ ಪ್ರೀತಿಯ ಚಿಹ್ನೆಗಾಗಿ, ನಮ್ಮ ಮೇಲೆ ಇರುವ ಪ್ರೀತಿಯ ಧ್ಯೇಯಕ್ಕಾಗಿ ಅದನ್ನು ಸಂಪೂರ್ಣಗೊಳಿಸಿದರು ಎಂಬುದನ್ನ ನಾವು ಈ ಪತ್ರದಲ್ಲಿ ನೋಡುತ್ತಾ ಇದ್ದೇವೆ. ಅಂದರೆ ದೇವರು ತಮ್ಮ ಪ್ರೀತಿಯ ಮೇರೆಗೆ ತಮ್ಮ ಕುಮಾರರನ್ನೇ ನಮಗಾಗಿ ಕಳುಹಿಸಿದರು. ಕುಮಾರರಾದ ಪ್ರಭು ಯೇಸುವು ನಮ್ಮ ಪರವಾಗಿ ನಮ್ಮಂತೆಯೇ ಮಾನವರಾಗಿ ಜೀವಿಸಿ ಪಾಪವನ್ನು ತೊರೆದು ಪಾಪಗಳಿಂದ ನಮಗೆ ವಿಮೋಚನೆ ಸಿಗುವಂತೆ ತಮ್ಮನ್ನೇ ಸಂಪೂರ್ಣವಾಗಿ ಸಮರ್ಪಿಸಿದರು. ಆದರೆ ಈ ಸಮರ್ಪಣೆ ಪ್ರೀತಿಯಿಂದ ಕೂಡಿದ್ದು ಮತ್ತು ಸಹನೆಯ ಒಂದು ಅನುಕಂಪದ ಸಾಧನೆಯಾಗಿದೆ ಎಂಬುದನ್ನ ಈ ಪತ್ರದಲ್ಲಿ ನೋಡುವಾಗ ನಾವು ದೇವರಿಗೆ ಅರ್ಪಿಸುವ ಪ್ರತಿಯೊಂದು ಕಾಣಿಕೆಯು ಪ್ರೀತಿಯ ಚಿಹ್ನೆಯಾಗಿರಬೇಕು, ಅನುಕಂಪದ ಒಂದು ಮಾರ್ಗವಾಗಿರಬೇಕು, ಅನುಕಂಪದ ಅನುಭವಗಳಿಂದ ಅವು ಕೂಡಿರಬೇಕು. ಆದ್ದರಿಂದ ಈ ಪ್ರಭುವಿನ ಸಮರ್ಪಣೆಯ ಹಬ್ಬದಂದು ಈ ದೇವರಿಗಾಗಿ ಸಮರ್ಪಿಸಲ್ಪಟ್ಟ ಎಲ್ಲ ಧಾರ್ಮಿಕ ಸೇವಕ ಸೇವಿಕೆಯರು ಈ ದಿನವನ್ನು ತಮ್ಮ ದಿನವನ್ನಾಗಿಯೂ ಆಚರಿಸುತ್ತಾರೆ.
ಪ್ರತಿಯೊಬ್ಬ ಯಾಜಕನು, ಪ್ರತಿಯೊಬ್ಬ ಕನ್ಯಾಸ್ತ್ರೀಯು ಹಾಗೂ ದೇವರಿಗಾಗಿ ಸಂಪೂರ್ಣವಾಗಿ ಮೀಸಲಾಗಿಟ್ಟ ಪ್ರತಿ ಓರ್ವ ಸದಸ್ಯರು ಮತ್ತು ಸದಸ್ಯನಿಯರು ಹಾಗೂ ಪ್ರತಿಯೊಬ್ಬರ ಕ್ರೈಸ್ತರು ಹಾಗೆ ಇಡೀ ಮಾನವ ಕುಲದ ಪ್ರತಿ ಸದಸ್ಯರು ಕೂಡ ದೇವರಿಗಾಗಿ ಮಿಟ್ಟವರು. ಆದ್ದರಿಂದ ದೇವರಿಗಾಗಿ ಮೀಸಲ್ಪಟ್ಟವರು ತಮ್ಮನ್ನು ಸಂಪೂರ್ಣ ಶುದ್ಧೀಕರಣದಿಂದ, ತಮ್ಮ ಸಂಪೂರ್ಣ ಪ್ರೀತಿಯಿಂದ ಸಂಪೂರ್ಣ ಜೀವನವನ್ನೇ ದೇವರಿಗಾಗಿ ಸಮರ್ಪಿಸಬೇಕು ಎಂಬ ಸಂದೇಶವನ್ನ ಈ ಇಬ್ರಿಯರಿಗೆ ಬರೆದ ಪತ್ರದಲ್ಲಿ ನಾವು ನೋಡುತ್ತೇವೆ. ಇದೆಲ್ಲದಕ್ಕೂ ಯಾಜಕರಾದ ಪ್ರಭು ಯೇಸುವೆ ನಮಗೆ ಒಂದು ಸಹಾಯವಾಗಿ, ನಮ್ಮ ಪರವಾಗಿ ಭಿನ್ನಹಿಸಿ ನಮಗೆ ಬೇಕಾದ ಎಲ್ಲ ಶಕ್ತಿಗಳನ್ನ ಮತ್ತು ಅನುಭವಗಳನ್ನ ಮತ್ತು ಧೈರ್ಯವನ್ನ ಶಕ್ತಿಯನ್ನು ಕೊಡುತ್ತಾರೆ ಎಂಬುದನ್ನು ಕೂಡ ಈ ಪತ್ರವು ನಮಗೆ ತಿಳಿಸುತ್ತಾ ಇದೆ. ಹಾಗೆಯೇ ಸಂತ ಲೂಕರು ಬರೆದ ಶುಭ ಸಂದೇಶ 2ನೇ ಅಧ್ಯಾಯ 22ರಿಂದ 40ನೇ ವಾಕ್ಯದಲ್ಲಿ ನಾವು ನೋಡುವುದೇನೆಂದರೆ, ದೇವರಿಂದ ಆರಿಸಲ್ಪಟ್ಟ, ದೇವರಿಂದ ಸೂಚಿಸಲ್ಪಟ್ಟ ಆ ವ್ಯಕ್ತಿಗಳು ಹೇಗೆ ತಮ್ಮ ಜೀವನವನ್ನ ಸಂಪೂರ್ಣವಾಗಿ ದೇವರಿಗೆ ಸಮರ್ಪಿಸುತ್ತಾರೆ ಎಂಬ ಉದಾಹರಣೆಗಳನ್ನ ನಾವು ನೋಡುತ್ತಾ ಇದ್ದೇವೆ. ಇಲ್ಲಿ ನಾವು ಸಿಮಿಯೋನನ ಬಗ್ಗೆ ತಿಳಿದುಕೊಳ್ಳುತ್ತೇವೆ, ಪ್ರವಾದಿಯಾದ ಅನ್ನಾಳ ಬಗ್ಗೆ ತಿಳಿದುಕೊಳ್ಳುತ್ತೇವೆ. ಹಾಗೆ ಮರಿಯ ಮತ್ತು ಜೋಸೆಫರು ಹೇಗೆ ಪ್ರಭು ಬಾಲ ಯೇಸುವನ್ನ ದೇವಾಲಯದಲ್ಲಿ ಕಾಣಿಕೆಯಾಗಿ ಅರ್ಪಿಸುತ್ತಾರೆ ಎಂಬುದನ್ನು ಕೂಡ ನಾವು ನೋಡುತ್ತಾ ಇದ್ದೇವೆ. ಅಂದರೆ ಇಲ್ಲಿ ಪ್ರವಾದಿಯಾದ ಸಿಮಿಯೋನನು ಹೇಳುವುದೇನೆಂದರೆ, ಈತನು ಪವಿತ್ರಾತ್ಮ ಭರಿತನಾಗಿ ಇಸ್ರಾಯೇಲರ ರಕ್ಷಣೆಯ ಕಾಲವನ್ನು ಸದಾ ಕಾದು ನೋಡುತ್ತಾ ಇರುವ ಮನುಷ್ಯನಾಗಿದ್ದನು. ಈ ಭರವಸೆಯ ಯಾತ್ರಿಕರು ಎಂಬ ಈ ಒಂದು ವಿಷಯದೊಂದಿಗೆ ಈ ಜುಬಿಲಿ ವರ್ಷವನ್ನು ನಾವು ಆಚರಿಸುವಾಗ ನಾವು ತಿಳಿಯಬೇಕಾದದ್ದು ಇಷ್ಟೇ: ದೇವರ ಆಗಮನಕ್ಕಾಗಿ, ದೇವರ ವರಕ್ಕಾಗಿ, ದೇವರ ಆಶೀರ್ವಾದಕ್ಕಾಗಿ, ಅವರ ಒಂದು ಆಸೆ, ಅವರ ಒಂದು ಧ್ಯೇಯಗಳನ್ನು ನಾವು ಪೂರೈಸಲು ಸದಾ ಕಾಯುತ್ತಾ ಇರಬೇಕು ಮತ್ತು ಕಾದು ಅವರಿಗಾಗಿ ನಾವು ದುಡಿಯಬೇಕು ಎಂಬ ಒಂದು ಉದಾಹರಣೆಯನ್ನ ಪ್ರವಾದಿ ಸಿಮಿಯೋನನ ಮುಖಾಂತರ ನಾವು ತಿಳಿದುಕೊಳ್ಳುತ್ತೇವೆ. ಈತನು ಪವಿತ್ರಾತ್ಮ ಭರಿತನಾಗಿ ದೇವರಿಗೆ ತನ್ನನ್ನೇ ಸಂಪೂರ್ಣವಾಗಿ ಸಮರ್ಪಿಸುವಾಗ ಪವಿತ್ರಾತ್ಮರು ಈತನಿಗೆ ಮಾರ್ಗಸೂಚನೆಯಾಗಿ ಏನೇನು ಹೇಳಬೇಕು ಮತ್ತು ಎಲ್ಲಿಗೆ ಹೋಗಬೇಕು ಎಂಬ ಸೂಚನೆಗಳನ್ನ ಪವಿತ್ರಾತ್ಮರು ಪ್ರವಾದಿ ಸಿಮಿಯೋನನಿಗೆ ತೋರಿಸಿಕೊಡುತ್ತಾರೆ. ಆದ್ದರಿಂದಲೇ ಆತನು ದೇವಾಲಯಕ್ಕೆ ಹೋಗಿ ಜೋಸೆಫ ಮರಿಗಳನ್ನು ಭೇಟಿಯಾಗುವಂತಹ ಒಂದು ಸಂದರ್ಶನವನ್ನ ನಾವು ಇಂದಿನ ಶುಭ ಸಂದೇಶದಲ್ಲಿ ನೋಡುತ್ತೇವೆ. ಬಾಲಯೇಸುವಿನ ಕುರಿತು ಆತ ಮುನ್ನುಡಿಯುವ ಅಥವಾ ಮುನ್ಸೂಚನೆಯ ನುಡಿಗಳನ್ನು ನುಡಿಯುವಾಗ ನಾವು ಕೂಡ ನಮ್ಮ ಜೀವನಗಳನ್ನ ಸಂಪೂರ್ಣವಾಗಿ ದೇವರಿಗೆ ಸಮರ್ಪಿಸುವಾಗ ಪವಿತ್ರಾತ್ಮರ ಸಹಾಯದಿಂದ, ಪವಿತ್ರಾತ್ಮರ ಆಶೀರ್ವಾದದಿಂದ ದೇವರು ನಮಗೆ ಅನೇಕ ಸೂಚನೆಗಳನ್ನ ನೀಡುತ್ತಾರೆ ಮತ್ತು ನಮ್ಮ ಜೀವನವನ್ನ ಹೇಗೆ ನಾವು ಅರಿತುಕೊಳ್ಳಬೇಕು, ಹೇಗೆ ದೇವರಿಗಾಗಿ ಸಂಪೂರ್ಣವಾಗಿ ಸಮರ್ಪಿಸಬೇಕು ಎಂಬ ಆ ಒಂದು ಧೈರ್ಯಕ್ಕಾಗಿಯೂ ಶಕ್ತಿಗಾಗಿಯೂ ನಾವು ಪವಿತ್ರಾತ್ಮರಿಂದಲೇ ಪಡೆಯುತ್ತೇವೆ ಎಂಬುದನ್ನು ಕೂಡ ಈ ಸಿಮಿಯೋನನ ಜೀವನವು ಒಂದು ಸಾಕ್ಷಿಯಾಗಿದೆ ಮತ್ತು ಉದಾಹರಣೆಯಾಗಿದೆ. ಅದೇ ರೀತಿ ಆ ಮಹಾದೇವಾಲಯದಲ್ಲಿ ಇರುವಂತಹ ಪ್ರವಾದಿಯೋರ್ಗಳು ಅನ್ನಾಳು ಕೂಡ ನಮಗೆ ಇನ್ನೊಬ್ಬ ಸಾಕ್ಷಿಯಾಗಿದ್ದಾಳೆ ಅಥವಾ ಸಾಕ್ಷಿಯಾಗಿ ನಮಗೆ ಉದಾಹರಣೆಯಾಗಿದ್ದಾಳೆ. ಅದೇನೆಂದರೆ, ತನ್ನ ಸಂಪೂರ್ಣ ಜೀವನವನ್ನ ಆಕಿ ದೇವಾಲಯದಲ್ಲಿಯೇ ಕಳೆಯುತ್ತಾಳೆ, ದೇವರಿಗಾಗಿಯೇ ಮೀಸಲಾಗಿಡುತ್ತಾಳೆ. ಈಕೆ ತನ್ನ ಜೀವನವನ್ನ ಪ್ರಾರ್ಥನೆ ಮತ್ತು ಉಪವಾಸಗಳ ಮುಖಾಂತರ ಮುನ್ನಡೆಸಿಕೊಂಡು ಹೋಗುವಾಗ ಸದಾಕಾಲ ದೇವರಿಗೆ ಇಚ್ಛೆಯಾಗುವಂತ ಬಾಳನ್ನೇ ಈಕೆ ಬಾಳುತ್ತಾಳೆ. ಈಕೆಯು ಮರಿಯ ಮತ್ತು ಜೋಸೆಫನ ಮಗುವನ್ನು ಆಶೀರ್ವದಿಸುವ ಆ ಒಂದು ಸಂಗತಿಯನ್ನು ಕೂಡ ನಾವು ಶುಭ ಸಂದೇಶದಲ್ಲಿ ನೋಡುತ್ತೇವೆ. ಆದ್ದರಿಂದ ಪ್ರಿಯರೇ, ಸರಿಯಾದ ಮನೋಸ್ಥಿತಿ ಹಾಗೂ ಸರಿಯಾದ ಕರ್ತವ್ಯ ವರ್ತನೆಯೊಂದಿಗೆ ಅಥವಾ ಕಾರ್ಯಗಳೊಂದಿಗೆ ನಾವು ದೇವರನ್ನು ಸದಾ ಕೊಂಡಾಡಬೇಕು, ದೇವರನ್ನು ಹಾರೈಸಬೇಕು ಮತ್ತು ಇತರರನ್ನು ಅವರ ಬಗ್ಗೆ ಒಳ್ಳೆಯ ನುಡಿಗಳನ್ನೇ ನಾವು ನುಡಿಯಬೇಕು ಎಂಬುದನ್ನ ಇಂದಿನ ಶುಭ ಸಂದೇಶ ನಮಗೆ ತಿಳಿಸುತ್ತದೆ. ದೇವರಿಗೆ ಸಾಕ್ಷಿಯಾಗಿ ಜೀವಿಸಲು ನಾವು ಇಚ್ಛಿಸುವಾಗ ನಮ್ಮ ಮನಸ್ಥಿತಿ ಸದಾ ಪ್ರೀತಿಯಿಂದ ಮತ್ತು ಸ್ಥೈರ್ಯದಿಂದ ಹಾಗೂ ಶುದ್ಧಿಯಿಂದ ಇರಬೇಕು. ಅದೇ ರೀತಿ ನಮ್ಮ ಕಾರ್ಯಗಳು ಕೂಡ ದೇವರ ಒಂದು ಇಚ್ಛೆಗೆ ಅನುಗುಣವಾಗಿ ಪೂರಕವಾಗಿರಬೇಕು ಎಂಬುದನ್ನ ಇಂದಿನ ಶುಭ ಸಂದೇಶದಲ್ಲಿ ನೋಡಿ ಕಲಿಯುತ್ತೇವೆ. ಆದ್ದರಿಂದ ಪ್ರಭುವಿನ ಈ ಸಮರ್ಪಣೆಯ ಹಬ್ಬದಂದು ಹಾಗೆಯೇ ಪ್ರತಿಯೊಬ್ಬ ಧಾರ್ಮಿಕ ಸೇವಕಿಯರು, ಯಾಜಕರು ತಮ್ಮನ್ನೇ ದೇವರಿಗಾಗಿ ಸಂಪೂರ್ಣವಾಗಿ ಸಮರ್ಪಿಸುವ ಈ ಒಂದು ಹಬ್ಬದ ಈ ಒಂದು ಸನ್ನಿವೇಶನದಲ್ಲಿ ಧರ್ಮಸಭೆಗಾಗಿ ದುಡಿಯಲು ಅನೇಕರು ನಮಗೆ ಬೇಕಾಗಿದ್ದಾರೆ. ಧಾರ್ಮಿಕ ಸೇವೆಯನ್ನು ಸಲ್ಲಿಸಲು ಅನೇಕರು ಬೇಕಾಗಿದ್ದಾರೆ. ಆದ್ದರಿಂದ ದೇವರ ಕರೆಯನ್ನು ಸ್ವೀಕರಿಸಲು ದಯಾಮಯ ದೇವರು ಅನೇಕರನ್ನು ಆಶೀರ್ವದಿಸಲಿ. ದೇವರ ಕರೆಯನ್ನು ಸ್ವೀಕರಿಸಲು ಯುವಕ ಯುವಕಿಯರು
ಮುಂದೆ ಬಂದು ದೇವರ ಸೇವೆಗಾಗಿ ತಮ್ಮ ಜೀವನವನ್ನು ಸಮರ್ಪಿಸುವಂತ ಆ ಬಯಕೆಯನ್ನ, ಆಸೆಯನ್ನ, ದೃಢ ನಿರ್ಧಾರವನ್ನ ಕಲ್ಪಿಸಿಕೊಡಲಿ ಮತ್ತು ಕೊಡಲಿ ಎಂದು ಪವಿತ್ರಾತ್ಮರಲ್ಲಿ ನಾವೆಲ್ಲರೂ ಬೇಡುತ್ತಾ, ಹೇಗೆ ದಯಾಮಯ ದೇವರು ತಮ್ಮನ್ನೇ ನಮಗಾಗಿ ಸಮರ್ಪಿಸಿದರು, ಹೇಗೆ ತಂದೆ ಜೋಸೆಫ ಮತ್ತು ತಾಯಿ ಮರಿಯಳು ಪ್ರಭುವನ್ನು ದೇವಾಲಯದಲ್ಲಿ ಸಮರ್ಪಿಸಿದರು, ಹೇಗೆ ಸಿಮಿಯೋನ ಮತ್ತು ಅನ್ನಳು ತಮ್ಮನ್ನೇ ಸಂಪೂರ್ಣವಾಗಿ ದೇವರ ಇಚ್ಛೆಗಾಗಿ, ದೇವರ ಆ ಒಂದು ಹಾದಿಗಾಗಿ ಅರ್ಪಿಸಿದರು, ಹಾಗೆ ಹೇಗೆ ಪ್ರವಾದಿಯ ಮಲಾಕಿಯ ಗ್ರಂಥದಲ್ಲಿ ಹೇಳುವಂತೆ ನಮ್ಮನ್ನು ನಾವು ಶುದ್ಧೀಕರಿಸಿ ದೇವರ ಪವಿತ್ರಾತ್ಮರಿಂದ ಭರಿತರಾಗಿ ಅವರ ಆಶೀರ್ವಾದಗಳೊಂದಿಗೆ ತುಂಬಿಕೊಂಡು ದೇವರಿಗಾಗಿ ನಮ್ಮನ್ನು ಸಮರ್ಪಿಸಲು ಬೇಕಾದ ಯೋಗ್ಯ ಇಚ್ಛೆಯನ್ನ ಮತ್ತು ಸ್ಥೈರ್ಯವನ್ನ, ಧೈರ್ಯವನ್ನ, ಈ ಒಂದು ಹಾದಿಯಲ್ಲಿ ಮುನ್ನಡೆಯಲು ಬೇಕಾದ ಎಲ್ಲ ಆಶೀರ್ವಾದಗಳನ್ನ ದಯಾಮಯ ದೇವರು ನಮ್ಮೆಲ್ಲರಿಗೂ ಲಭಿಸಲೆಂದು ಭಕ್ತಿಯಿಂದ ಪ್ರಾರ್ಥಿಸುವ. ಆಮೇನ್.